Greetings in the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Easter Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈಸ್ಟರ್ ಸರ್ವಿಸ್ ಕೂಟಕ್ಕಾಗಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. John, chapter 20, verse 19. ಈ ದಿನ ನಾವು ಧ್ಯಾನ ಮಾಡುವಂತ ವಾಕ್ಯದ ಭಾಗ ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. When therefore it was evening on that day, the first day of the week, and while the doors were shut, where the disciples were for fear of the Jews, Jesus came and stood in the midst and said to them, Peace be to you. ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. The first day of the week, Mary Magdalene came early to the tomb and saw the stone taken away from the tomb. ವಾರದ ಮೊದಲನೇ ದಿನದಲ್ಲಿ ಮೇರಿ ಮಗ್ದಲದಿನಳು ಬಂದ್ಲು, ನಂತರ ಸಮಾಧಿಯು ತೆರೆಯಲ್ಪಟ್ಟಿದ್ದನ್ನ ನೋಡಿದಳು. When she informed Peter and John, they also came to the tomb. ಅಲ್ಲಿ ಪೇತ್ರ ಮತ್ತೆ ಯೋಹಾನರು ಸಹ ಬಂದ್ರು. ಆ ಒಂದು ಸಮಾಧಿನ ನೋಡುವಾಗ ಅದು ತೆರೆಯಲ್ಪಟ್ಟಿತ್ತು. Mary stood outside the tomb weeping. ಮರಿಯಳು ಆ ಒಂದು ಸಮಾಧಿಯಿಂದ ಹೊರಗಡೆ ಅಳುತ್ತಾ ಇದ್ದಳು. She saw two angels inside the tomb. ಎರಡು ದೇವದೂತರುಗಳು ಆ ಒಂದು ಸಮಾಧಿ ಒಳಗಡೆ ಇರುವುದನ್ನ ಆಕೆ ಕಂಡಳು. They frightened away the guards. ದೇವರನ್ನ ಬಗ್ಗೆ ತಿಳಿಸಿದ್ರು. She turned backward and saw Jesus standing there. ಆಕೆ ಹಿಂತಿರುಗಿ ಹೋಗುವಾಗ ಯೇಸು ಸ್ವಾಮಿ ನಿಂತಿರುವುದನ್ನ ನೋಡಿದ್ರು. Jesus said to her, Why are you weeping? ಯಾಕೆ ನೀನು ಹೀಗೆ ಅಳುತ್ತಿದ್ದಿ? Jesus called her name and asked her to inform the disciples about his resurrection. ಆ ನಂತರ ಆಕೆ ಹೆಸರು ಹಿಡಿದು ಕರೆದು ಆತನ ಪುನಃಸ್ಥಾನದ ಗುರಿತಾಗಿ ಆತನ ಎದ್ದಿದ್ದಾನೆನ್ನೋದು ತಿಳಿಸಿದ್ರು. When it was evening on that day, Jesus came inside the room where the disciples were, while the doors were shut. ಯಾವಾಗ ಶಿಷ್ಯರುಗಳು ಮನೆ ಬಾಗಿಲು ಮುಚ್ಚಿಕೊಂಡು ಇದ್ರು ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಆ ಮನೆ ಒಳಗಡೆ ಬಂದ್ರು. Jesus said to them, Peace be to you. ನಿಮಗೆ ಸಮಾಧಾನವಾಗಲಿ ಅಂತ ಯೇಸು ಸ್ವಾಮಿ ಹೇಳಿದ್ರು. He showed them his hands and his side. ಅವರು ತನ್ನ ಕೈಗಳನ್ನು ಪಕ್ಕೆಯನ್ನು ಅವರಿಗೆ ತೋರಿಸಿದ್ರು. The disciples rejoiced at seeing the Lord. ಕರ್ತನನ್ನು ನೋಡಿ ಶಿಷ್ಯರೆಲ್ಲರೂ ಸಂತೋಷಿಸುವಂತರಾದ್ರು. Jesus said to them, As the Father has sent me, I also send you. ನನ್ನನ್ನು ತಂದೆ ಕಳಿಸಿದಂತೆ ನಾನು ಸಹ ನಿಮ್ಮನ್ನು ಕಳಿಸಿ ಕೊಡುತ್ತೇನೆ ಅಂತ ಹೇಳಿದ್ರು. He breathed into them and said to them, Receive the Holy Spirit. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಅಂತ ಹೇಳಿದರು. By his breathing into them, he entered as the Spirit into the disciples to abide in them forever. ಆತನು ಊದಿದ ಉಸಿರಿನ ನಿಮಿತ್ತವಾಗಿ ಪವಿತ್ರಾತ್ಮ ವರವನ್ನು ಅವರು ಹೊಂದಿಕೊಂಡರು, ಶಕ್ತಿ ಉಳ್ಳವರಾದ್ರು. Hence, where his disciples were sent, Jesus was always with them. ಎಲ್ಲೆಲ್ಲ ಶಿಷ್ಯರು ಹೋಗ್ತಾ ಇದ್ರು ಅದೆಲ್ಲದಲ್ಲೂ ಸಹ ಯೇಸು ಸ್ವಾಮಿ ಅವರೊಂದಿಗಿದ್ದರು. But Thomas was not with them when Jesus came. ಯಾವಾಗ ಯೇಸು ಸ್ವಾಮಿ ಬಂದ್ರು ಆ ಸಮಯದಲ್ಲಿ ತೋಮಸ್ ಶಿಷ್ಯನು ಇರಲಿಲ್ಲ. The other disciples told him about resurrection of Jesus. ಯೇಸು ಸ್ವಾಮಿ ಪುನಃಸ್ಥಾನವಾಗಿದ್ದಾರೆ ಅನ್ನೋದನ್ನ ಬೇರೆ ಶಿಷ್ಯರು ಆತನಿಗೆ ಹೇಳಿದ್ರು. But Thomas said to them, Unless I see in his hands the mark of the nails, and put my finger into the mark of the nails, and put my hand into his side, I will by no means believe. ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. After 8 days, his disciples were again within, and Thomas was with them.
8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗೆ ಇದ್ದಾಗ ತೋಮನು ಅವರ ಸಂಗಡ ಇದ್ದನು. Jesus came, though the doors were shut, stood in the midst. ಬಾಗಿಲು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, Then he said to Thomas, bring your finger here and see my hands, and put it into my side. ಆಮೇಲೆ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. Thomas said to him, my Lord and my God. ನನ್ನ ದೇವರೇ, ನನ್ನ ಸ್ವಾಮಿ, ನನ್ನ ದೇವರೇ ಎಂದು ಹೇಳಿದನು ತೋಮನು. Jesus said, blessed are those who have not seen and have believed. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. Jesus overcame death. ಯೇಸು ಸ್ವಾಮಿ ಮರಣವನ್ನು ಜಯಿಸಿದ್ದಾನೆ. All those who trust Jesus also will resurrect as Jesus. ಯಾರಲ್ಲಿ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡ್ತಾರೋ ಅವರು ಸಹ ಅದೇ ರೀತಿ ಪುನಃಸ್ಥಾನ ಹೊಂದುತ್ತಾರೆ. By his resurrection, Jesus defeated death. ಆತನ ಪುನಃಸ್ಥಾನದ ಮೂಲಕವೇ ಮರಣವನ್ನೇ ಆತನು ಸಂಪೂರ್ಣವಾಗಿ ನಾಶ ಮಾಡಿದ. Because those who trust Jesus will also overcome death. ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಸಹ ಮರಣದಿಂದ ಜಯಿಸುವಂತರಾಗ್ತಾರೆ. Because he is risen, your failures are not final. ನಿಮ್ಮ ಒಂದು ಭಯವೇ ಅಂತ್ಯವಲ್ಲ, ಆತನು ಪುನಃಸ್ಥಾನವಾಗಿದ್ದಾನೆ. Your sins are forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. You are released from sin and guilt. ನೀವು ಪಾಪದಿಂದಲೂ ಅದೇ ರೀತಿ ಒಂದು ಪಶ್ಚಾತ್ತಾಪ ಒಳಗಡೆ ಇದ್ದಂತ ಪಾಪದ. Because he is risen, your failures are not final. ನಿಮ್ಮ ಒಂದು ಸೋಲುವಿಕೆಗಳು ಅದು ಅಂತ್ಯವಲ್ಲ, ಆತನು ಪುನಃಸ್ಥಾನವಾಗಿದ್ದಾನೆ. Your sins are forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. You are released from sin and guilt. ನಿಮ್ಮ ಒಳಗಡೆ ಇದ್ದ ಪಾಪವು ನಿಮಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. You need the power that brought Jesus back to life. ಯೇಸು ಕ್ರಿಸ್ತನ ಜೀವಕ್ಕೆ ತಂದಂತಹ ಆ ಒಂದು ಶಕ್ತಿ ನಿಮಗೆ ಬೇಕು. That power is available to anyone who put his trust in Jesus Christ. ಯೇಸು ಕ್ರಿಸ್ತನ ಮೇಲೆ ಯಾರೆಲ್ಲ ಭರವಸೆ ಇಟ್ಟಿದ್ದಾನೋ ಆ ಶಕ್ತಿ ಆತನ ಮೇಲೆ ಬರುತ್ತದೆ. You need the power of the Holy Spirit to face the trials of life. ಈ ಲೋಕದ ಎಲ್ಲ ಹೋರಾಟಗಳನ್ನು ಜಯಿಸುವುದಕ್ಕೆ ಪವಿತ್ರಾತ್ಮ ಶಕ್ತಿ ಬೇಕು. For the believer in Jesus Christ, death is not the end. ವಿಶ್ವಾಸಿಗಳಾದ ನಮಗೆ ಮರಣವೇ ಅಂತ್ಯವಲ್ಲ. All those who die in Christ will resurrect. ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ಮರಣ ಹೊಂದುತ್ತಾರೋ ಆತನು ತಿರುಗಿ ಬರುವಾಗ ಪುನಃಸ್ಥಾನವಾಗ್ತಾರೆ. This is the glorious hope of a believer in Jesus Christ. ಯೇಸು ಕ್ರಿಸ್ತನಲ್ಲಿ ಇದು ಕಂಡು ಬಂದಂತ ಮಹಿಮೆಯಾದಂತ ಜೀವನ. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.